ಅಪಾದರೆ ಸ್ವಾಮಿ ಕರ್ತನೇ, ನಿನ್ನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇವೆ ಕರ್ತನೆ. ಈ ಒಂದು ಮುಂಜಾವದಲ್ಲಿ ದೇವ ಕರ್ತನೆ ಬದಲು ಸ್ವಾಮಿ ಹಾಸ್ಪಿಟಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಪೇಷಂಟ್ಸ್ಗಳಿಗೋಸ್ಕರವಾಗಿ ಜ್ಞಾಪಕವನ್ನು ಕರ್ತನೆ. ಅಪಾದರೆ ಸ್ವಾಮಿ ಅನೇಕ ನೋವುಗಳಿಂದ ಅವರು ಹಾದು ಹೋಗ್ತಾ ಇದ್ದಾರೆ. ಅಪಾದರೆ ಸ್ವಾಮಿ ನನ್ನೊಂದಿಗೆ ಯಾರೂ ಇಲ್ಲ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಮರಣದ ಭಯದಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿ ಕರ್ತನೆ ಪದರೆ ಸ್ವಾಮಿ ಅವರು ಹಾದು ಹೋಗ್ತಿರುವಾಗ ಕರ್ತನೆ ನೀನು ಅವರಿಗೆ ಜ್ಞಾಪಿಸು, ನೀನು ಅವರೊಂದಿಗೆ ಇದ್ದಿದೆ ಎಂಬುದಾಗಿ ಕರ್ತನೆ ಸ್ವಾಮಿ, ನೀನು ಅವರೊಂದಿಗೆ ಇದ್ದು ಅವರನ್ನು ನೀನು ಬಲಪಡಿಸುವಾತನು ಇದ್ದೆ ಎಂಬುದಾಗಿ ಅವರಿಗೆ ನೀನು ಜ್ಞಾಪಿಸಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ದೇವ. ಕೃಪೆ ಮಾಡಿ ಕರ್ತನೆ, ಕೃಪೆ ಮಾಡಪ್ಪದರೆ ಸ್ವಾಮಿ. ಎಲ್ಲ ಒಂದು ಪೇಷಂಟ್ಸ್ಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ಅಪ್ಪಾದರೆ ಸ್ವಾಮಿ ಅವರನ್ನು ನೀನು ಬಲಪಡಿಸು, ಧೈರ್ಯವನ್ನು ತುಂಬು ಕರ್ತನೆ ಪದರೆ ಸ್ವಾಮಿ. ಅಪ್ಪ, ಯಾವ ಯಾವ ರೋಗದಿಂದ, ಯಾವ ಯಾವ ಬಲಹೀನತೆಯಿಂದ ಅವರು ಹಾದು ಹೋಗ್ತಾ ಇದ್ದಾರೋ ದೇವ, ಅವರನ್ನು ನೀನು ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಕೃಪೆ ಮಾಡದೆ ನೀನು ಸ್ವಸ್ಥತೆಯನ್ನು ಅನುಗ್ರಹಿಸು. ನಾನು ಯೆಹೋವನಿಂದಲೇ ಸ್ವಸ್ಥತೆಯನ್ನು ಹೊಂದಿದ್ದೇನೆ ಎಂಬುದಾಗಿ ಅವರು ಸಾಕ್ಷಿಯನ್ನು ಕೊಡಲಿಕ್ಕೆ ಸಹಾಯವನ್ನು ಮಾಡದೇವ. ಕೃಪೆ ಮಾಡವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸು. ಎಲ್ಲ ನೋವಿನಿಂದ ಬಿಡುಗಡೆ, ಎಲ್ಲ ಒಂದು ರೋಗದಿಂದ ಬಿಡುಗಡೆ, ಯಾವ ಒಂದು ಪೇನಿಂದ ಅವರು ಹಾದು ಹೋಗ್ತಾ ಇದ್ದಾರೋ ದೇವ, ಆ ಪೇನಿಂದ ಅವರಿಗೆ ನೀನು ಬಿಡುಗಡೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ನೀನು ಮುಟ್ಟು ದೇವ, ಎಲ್ಲ ಬೆಡ್ಗಳಲ್ಲಿ ಮಲಗಿರ್ತಕ್ಕಂತಹ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಅವರಿಗೆ ನೀನು ಮುಟ್ಟಿ ನೀನು ಗುಣಪಡಿಸುದೇವ. ನೀನು ಅವರೊಂದಿಗೆ ಇದ್ದುಕೊಂಡು ಅವರನ್ನು ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಲೆಲೂಯ, ಹಾಲೆಲೂಯ. ವಂದನೆ ಯೇಸುವೆ, ವಂದನೆ ಕರ್ತನೆ. ಕೃಪೆ ಮಾಡು, ಸ್ವಸ್ಥತೆಯನ್ನು ಅನುಗ್ರಹಿಸುದೇವ. ಅಪಾದರೆ ಸ್ವಾಮಿ, ನೀನು ಸ್ವಸ್ಥತೆಯನ್ನು ಅನುಗ್ರಹಿಸುವಂತಹ ದೇವರು, ನೀನು ಬಿಡುಗಡೆಯನ್ನು ಕೊಡುವಂತಹ ದೇವರು, ನೀನು ಆರೋಗ್ಯವನ್ನು ಅನುಗ್ರಹಿಸುವಂತಹ ದೇವರು, ಆರೋಗ್ಯ ದಾತರು ನೀನಾಗಿದ್ದಿ ಕರ್ತನೆ. ಕೃಪೆ ಮಾಡು, ನಿನ್ನ ಸನ್ನಿಧಾನದಲ್ಲಿ ಬಂದು ಬೇಡ್ಕೊಳ್ತೇವೆ. ನೀನು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವಂಥ ದೇವರು ನೀನಾಗಿದ್ದಿ ಕರ್ತನೆ. ಅಪಾದರೆ ಸ್ವಾಮಿ, ನಮ್ಮ ದೇವರು ರಕ್ಷಕನು ನೀನಾಗಿದ್ದಿ, ನಮ್ಮ ದೇವರು ಆರೋಗ್ಯದಾತನು ನೀನಾಗಿದ್ದಿ. ಆರೋಗ್ಯವನ್ನು ಅನುಗ್ರಹಿಸಿದೇವ. ಅಪಾದರೆ ಸ್ವಾಮಿ, ನನ್ನ ಪ್ರಾರ್ಥನೆಯನ್ನು ಕೇಳುದೇವ, ನನ್ನ ಕೂಗನ್ನು ಲಾಲಿಸು ಕರ್ತನೆ. ಅಪಾದರೆ ಸ್ವಾಮಿ, ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿನ್ನ ಪಾದದಲ್ಲಿ ಬಂದು ಬೇಡಿಕೊಳ್ಳುತ್ತೇನೆ ಕರ್ತನೆ.